ರಾಯಚೂರು ನಗರ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾಧ್ಯಕ್ಷರ ಮೇಲೆ ನೀಡಿರುವ ದೂರು ಹಿಂಪಡೆಯಬೇಕು. ಎಚ್ ನರಸಿಂಹ ಜಿಒ ಶಾಸಕರು ಜನಪ್ರತಿ ಯಾರೇ ಆಗಿರಲಿ ಅವರು ನಮ್ಮ ಕನ್ನಡಿಗರಿಂದ ಓಡ್ಕೊಂಡಿರ್ತಾರೆ, ಒಬ್ಬ ಸಾಮಾನ್ಯ ನೋಡ್ತಾರೆ. ಅದೇ ಒಂದು ಸುಮಾರು ಮುಂದುള്ള ಒಂದು ವರ್ಷ ಮೋಡಿನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಘಟಕದ ಅಧ್ಯಕ್ಷರಾದ ಎಚ್ ನರಸಿಂಹ ಜಿಒ ಮಾತನಾಡಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸಿಕೆ ಜೈನ್ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಒತ್ತಾಯಿಸಿ ಕಳೆದ 3 ವರ್ಷಗಳಿಂದ ಸಕ್ರಿಯವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಕೇಂದ್ರ ಸರ್ಕಾರವು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡದೇ ಇರುವುದಕ್ಕೆ ಕೇಂದ್ರ ಸರ್ಕಾರ ವಿರುದ್ಧ ಹಾಗೂ ರಾಯಚೂರು ನಗರ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರುದ್ಧ ಮಾತನಾಡಿದ್ದಾರೆ. ಇದನ್ನೇ ನೆಪವಾಗಿಟ್ಟುಕೊಂಡು ರಾಯಚೂರು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರ ವಿರುದ್ಧ ರಾಯಚೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಿಸಿರುವುದು ಸರಿಯಲ್ಲ. ಆದ್ದರಿಂದ ಕೂಡಲೇ ರಾಯಚೂರು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ದೂರನ್ನ ಹಿಂಪಡೆಯದೇ ಇದ್ದಲ್ಲಿ ಅವರ ವಿರುದ್ಧ ತೀವ್ರತರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ತಾಲೂಕು ಗೌರವ ಅಧ್ಯಕ್ಷರಾದ ಯಲ್ಲಪ್ಪ ನಿಲೋಗಲ್ ಮಾತನಾಡಿದರು. ಸಾಕಷ್ಟು ಸ್ಟ್ರೈಕ್ ಮಾಡಿ ಮಹಾತ್ಮ ಗಾಂಧಿ ಅವರು ಸ್ಟ್ರೈಕ್ನಲ್ಲಿ ಕೂತಿದ್ದಾರೆ. ಅದು ಆ ಸ್ಥಳೀಯ ಶಾಸಕರು ಕೇಂದ್ರದ ಸರ್ಕಾರ ಇದ್ದು ಸಹ ಅವರು ಈ ವಿಷಯವನ್ನು ಅವರು ಬಹಳ ಮಂಡಿ ತಗೊಂಡು ಮಾಡುವುದಾಗಿತ್ತು. ಇದು ಅವರಲ್ಲಿ ಕೆಲವು ರಾಜಕೀಯ ಬೆಳೆಸಿ ಈ ಥರ ಅವರು ಮಾತನಾಡೋದು ತಪ್ಪು ಮತ್ತು ಮುಂದೆ ಈ ಥರ ಜರುಗಬಾರದು. ನಾವೆಲ್ಲ ಪ್ರತಿಭಟನೆ ನಾವು ಕೈ ಬಿಟ್ಟು ಇದು ಉಗ್ರವಾಗಿ ಹೋರಾಟ ಮಾಡುವಂತ ಪತ್ರಿಕೆಯಲ್ಲಿ ಬಹಳಷ್ಟು ಬಂದಿತ್ತು. ಮಾಧ್ಯಮಗಳ ಸಂಸ್ಥೆ ಒಳಗೊಂಡಿತ್ತು. ಆ ವಿಚಿತ್ರವಾದ ಶಾಸಕರು ನಮ್ಮ ರಾಜ್ಯ ಕಚೇರಿಗೆ ಹೇಳಿದುಕೊಂಡು ನಾವು ಇವತ್ತು ಸಂದೇಶವಾಗಿ ಇವತ್ತು ನಾವು ವಾಪಸ್ ತಗೊಂಡ್ವಿ. ಮುಂದೆ ಈ ರೀತಿಯಾಗಿ ಜರುಗದಂತೆ ಅವರು ತಮ್ಮ ನಾಲಿಗೆಯನ್ನು ಮುಗಿದುಕೊಂಡು ಮಾತನಾಡಬೇಕು. ಯಾಕಂದ್ರೆ ಮಾಧ್ಯಮದವರು ಏನೇ ಇರಲಿ ಅದು ವಿಷಯವನ್ನು ಪ್ರಸ್ತುತಪಡಿಸೋದು ಅವರ ಕರ್ತವ್ಯ. ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಜನಪ್ರತಿನಿಧಿಗಳು ಆಗ್ತದೆ. ಇವತ್ತು ಎಲ್ಲರಿಗೂ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಒಬ್ಬ ಕನ್ನಡ ಮನಸ್ಸುಗಳಿಗೆ ಇವತ್ತು ನೋವಾಡುವಂಥ ವಿಷಯ. ಆ ರೀತಿ ಅವಿಳ್ಯಕರಾಗಿ ಮಾತಾಡೋದು ನಾವು ಅವರಿಗೆ ಹೇಳಿದ್ರು. ಈ ರೀತಿ ಮುಂದೆ ಅವ್ರು ಇನ್ನೂ ಎಚ್ಚೆತ್ತು ಮಾತಾಡ್ಕೊಂಡ್ರೆ ಇದು ಉಗ್ರವಾಗಿ ರಾಜ್ಯದಂತ ಪ್ರತಿಭಟನೆ ಮಾಡೋದು ಅವರು ಎಚ್ಚರಿಕೆ ನಾವು ಅವ್ರಿಗೆ ಕೊಡ್ತಿದ್ವಿ. ಈ ವೇಳೆ ದೀಪಕ್ ಯಾದವ್, ರವಿ ಮದ್ಲಾಪುರ್, ಭೀಮಣ್ಣ ಮುದ್ಗಲ್, ಕೆ ಶಿವಕುಮಾರ್, ಸಂತೋಷ್ ನಕುಂದಿ, ವಿನಯ್ ಕುಮಾರ್, ಬಸವ ಕಾತರ್ಕಿ, ಚನ್ನಬಸವ ಗುಲ್ದಿನ್ನಿ, ಶ್ರೀನಿವಾಸ್ ರಬ್ಬಣ್ಕಲ್, ಸಿದ್ದಪ್ಪ, ಡಿ ಅಮರೇಶ್ ನಸ್ಲಾಪುರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.